ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುನೀತ್ ರಾಜ್ ಮಾತಾಡ್ತಾ ಇರೋದು. ಇಂದು ನಾವು ಈ PDO ಮತ್ತು ವಿಲೇಜ್ ಅಕೌಂಟೆಂಟ್ ಬ್ಯಾಚ್ಗಳಿಗೆ ಈ ಮಾಕ್ ಟೆಸ್ಟ್ಗಳ ಮುಂದುವರೆದ ಭಾಗ ನೋಡ್ತಾ ಬರೋಣ. ಅದರಲ್ಲಿ ಇವತ್ತಿನ ಮೊದಲನೇ ಪ್ರಶ್ನೆ ಬಂದು ನಿನ್ನೆ 15ನೇ ಪ್ರಶ್ನೆವರೆಗೂ ನೋಡಿದ್ದೆ. ಹಾಗೆ ಈ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿ ಅಂತಲೂ ಸಹ ನಾನು ನಿಮಗೆ ಕೇಳಿದ್ದೆ ಸ್ನೇಹಿತರೆ. ಹಾಗಾದರೆ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ಸಾವಿರ ಹಾಡುಗಳ ಸರದಾರ ಅಂತ ನಾವು ಯಾರನ್ನು ಕರಿತೀವಿ ಅಂದರೆ ಎಲ್ಲರೂ ಸಹ ಸರಿ ಉತ್ತರ ಹಾಕಿದ್ರಿ. ಬಹಳಪ್ಪ ಹುಕ್ಕೇರಿಯವರನ್ನು ಕರಿತೀವಿ ಸ್ನೇಹಿತರೆ. ಅದು ತುಂಬಾ ಇಂಪಾರ್ಟೆಂಟ್. ಹಾಗಾದರೆ ಇನ್ನು ಮಿಗ್ದರಿಗೆ ಯಾವೆಲ್ಲ ಬಿರುದುಗಳನ್ನು ಒಳಗೊಂಡಿದ್ರು? ಕುವೆಂಪು ಅವರಿಗೆ ಎಲ್ಲರೂ ಸಹ ಗೊತ್ತಿರುತ್ತೆ, ರಸ ಋಷಿ ಎಂಬ ಬಿರುದನ್ನು ಹೊಂದಿದ್ರು. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಕನ್ನಡದ ವರ್ಡ್ಸ್ವರ್ತ್ ಅಂತ ಕರೀತಾರೆ ಇವ್ರನ್ನ. ಇದು ಸಹ ತುಂಬ ಸಲ ಪ್ರಶ್ನೆ ರಿಪೀಟ್ ಆಗಿದೆ, ಇವೆರಡು ನೆನಪಲ್ಲಿರಬೇಕು. ನೆಕ್ಸ್ಟು ಶಿಶುನಾಳ ಶರೀಫರಿಗೆ ಏನಂತ ಕರಿತೀವಿ? ಕರ್ನಾಟಕದ ಕಬೀರ ಅಂತ ಕರಿತೀವಿ. ಇನ್ನು ಮುಳಿಯ ತಿಮ್ಮಪ್ಪಗೆ ಕನ್ನಡದ ನಾಡೋಜ. ಕನ್ನಡದ ನಾಡೋಜ ಯಾರು ಅಂದರೆ ಮುಳಿಯ ತಿಮ್ಮಪ್ಪ ಆಗಿರ್ತಾರೆ. ಬರೀ ನಾಡೋಜ ಯಾರು ಅಂತ ಕೇಳಿದರೆ ಈ ಕೆಳಗಿನವುಗಳಲ್ಲಿ ಯಾರನ್ನು ನಾಡೋಜ ಅಂತ ಕರೀತಾರೆ ಅಂದರೆ ಪಂಪ ಆಗಿರ್ತಾರೆ. ಕನ್ನಡದ ನಾಡೋಜ ಮುಳಿಯ ತಿಮ್ಮಪ್ಪಯ್ಯ ಆಗಿರ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಸೀತಾತನಯ ಎಂಬುದು ಈ ಕೆಳಗಿನ ಯಾರ ಕಾವ್ಯನಾಮವಾಗಿದೆ? ನೋಡಿ, ನಮಗೆ ಎಕ್ಸಾಮಲ್ಲಿ ಆಲ್ರೆಡಿ ಹೇಳಿದೆ ನಿಮಗೆ, ಕಾವ್ಯನಾಮ ಬಿರುದುಗಳು ಆಗಿರ್ಬೋದು, ಆತ್ಮಕಥೆಗಳಾಗಿರ್ಬೋದು, ಇವುಗಳ ಮೇಲೆ ಕಂಪಲ್ಸರಿ 1-2 ಅಂಕಗಳಿದ್ದೇ ಇರ್ತವೆ. ಹಾಗಾದರೆ ಇಲ್ಲಿ ಈ ಪ್ರಶ್ನೆ ನೋಡೋದಾದರೆ ಸೀತಾತನಯ ಎಂಬುದು ಈ ಕೆಳಗಿನ ಯಾರ ಕಾವ್ಯನಾಮವಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಬಂದು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರಿಗೆ ನಾವು ಸೀತಾತನಯ ಎಂಬ ಕಾವ್ಯನಾಮವನ್ನು ಹೊಂದಿದ್ರು. ಓಕೆ, ಇನ್ನು ಇಲ್ಲಿರುವಂತಹ ಆಪ್ಷನ್ಗಳನ್ನು ನೋಡ್ತಾ ಬಂದರೆ ನೀವು, ಈ ಅನಂತ ಕೃಷ್ಣ ಶಹಾಪುರ ಇದ್ದಾರಲ್ಲ, ಇವರಿಗೆ ಸತ್ಯಕಾಮ ಎಂಬ ಕಾವ್ಯನಾಮ ಇತ್ತು. ಇನ್ನು ವೆಂಕಟೇಶ್ ತಿರಕೋ ಕುಲಕರ್ಣಿ ಅವರಿಗೆ ಗಳಗನಾಥ ಎಂಬ ಕಾವ್ಯನಾಮವನ್ನು ಹೊಂದಿದ್ದಾರೆ ಸ್ನೇಹಿತರೆ. ಇಷ್ಟು ಸಹ ನೀವು ನೆನಪಲ್ಲಿಡಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ವೈದೇಹಿ ಎಂಬುದು ಈ ಕೆಳಗಿನ ಯಾರ ಕಾವ್ಯನಾಮದ ಹೆಸರಾಗಿದೆ ಅಂತ ಕೇಳಿದ್ದಾರೆ. ಇಲ್ಲೂ ಸಹ ಕಾವ್ಯನಾಮ ಕೇಳಿದರೆ, ಮಹಿಳೆಯದು ಕೇಳಿದ್ದಾರೆ. ವೈದೇಹಿ ಎಲ್ಲರೂ ಸಹ ಓದಿರ್ತೀರಾ. ಇದಕ್ಕೆ ಸರಿ ಉತ್ತರ ಬಂದು ನಿಮಗೆ ಜಾನಕಿ ಎಸ್ ಮೂರ್ತಿಯವರಾಗಿರ್ತಾರೆ. ಇವರಿಗೆ ವೈದೇಹಿ ಎಂಬ ಕಾವ್ಯನಾಮವನ್ನು ಹೊಂದಿರ್ತಾರೆ. ಇನ್ನು ಮಿಗ್ದವ್ರು ಯಾವ ಥರ, ಈ ತಿರುಮಲೆ ರಾಜಮ್ಮ ಇವರಿಗೆ ಭಾರತಿ ಎಂಬ ಕಾವ್ಯನಾಮ ಇರುತ್ತೆ. ಇನ್ನು MV ಕನಕಮ್ಮ ಅವರಿಗೆ ಅಶ್ವಿನಿ ಎಂಬ ಕಾವ್ಯನಾಮ ಇರುತ್ತೆ. ಇನ್ನು ತ್ರಿವೇಣಿಯವರಿಗಿಲ್ಲ. ಅದರ ನಂತರ ಇನ್ನೊಬ್ಬರು ಬರ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್, BN ಸುಬ್ಬಮ್ಮ ಅಂತ. ಈ BN ಸುಬ್ಬಮ್ಮ ಅವರಿಗೆ ವಾಣಿ ಎಂಬ ಕಾವ್ಯನಾಮ ಇರುತ್ತೆ. ಇಷ್ಟು ಮಹಿಳೆಯರು ನೀವು ಕಾವ್ಯನಾಮ ಕಂಪಲ್ಸರಿ ತಿಳ್ಕೊಂಡಿರ್ಬೇಕಾಗುತ್ತೆ, ಎಕ್ಸಾಮಲ್ಲಿ ಪ್ರಶ್ನೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ, ದಯವಿಟ್ಟು ಯಾರು ತುಂಬ ಸ್ಲೋಗೆ ಆಡಿಯೋ ಅಥವಾ ವಿಡಿಯೋ ಬರ್ತಾ ಇದೆ ಅಂದರೆ 1.5x ಇಟ್ಕೊಂಡು ಕೇಳಿಸ್ಕೊತಾ ಬನ್ನಿ. ಯಾವುದೇ ಕಾರಣಕ್ಕೂ ಎಕ್ಸಾಮ್ ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಆದಷ್ಟು ಬೇಗ ಎಲ್ಲರೂ ಓದಿರ್ತೀರ, ರಿವಿಷನ್ ಆಗಬೇಕು. ಯಾವ ಥರ ಪ್ರಶ್ನೆ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ರೆ ಸಾಕು. ನೀವು ಆದಷ್ಟು 1.5xಲ್ಲೇ ವಿಡಿಯೋವನ್ನು ನೋಡ್ತಾ ಬನ್ನಿ. ಇಫ್ ಇನ್ ಕೇಸು ವಿಡಿಯೋ ಸ್ಪೀಡ್ ಇತ್ತಂದರೆ 1ನಲ್ಲಿ ನೋಡ್ತಾ ಬನ್ನಿ, ತೀರಾ ಸ್ಪೀಡ್ ಇತ್ತಂದರೆ 0.5ಅಲ್ಲಿ ನೋಡ್ತಾ ಬನ್ನಿ ಸ್ನೇಹಿತರೆ. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೋಲಿಕೆಯಾಗಿದೆ? ಇಲ್ಲಿ ಕೃತಿಗಳನ್ನು ಅವುಗಳಿಗಿರುವಂತಹ ಬಿರುದುಗಳನ್ನು ಕೊಟ್ಟಿದ್ದೇವೆ. ಅವುಗಳಲ್ಲಿ ಯಾವುದು ತಪ್ಪಾಗಿ ಹೋಲಿಕೆಯಾಗಿದೆ? ನೋಡಿ, ಎಷ್ಟೋ ಜನ ಅಭ್ಯರ್ಥಿಗಳು ತುಂಬ ಕೇರ್ಫುಲ್ ಆಗಿರಬೇಕು. ಪ್ರಶ್ನೆ ಓದಬೇಕಾದ್ರೆ ತಪ್ಪಾಗಿ ಓದ್ಕೊಂಡಿರ್ತೀರ. ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿನ ತಪ್ಪಾಗಿನ ಅನ್ನೋದ್ರ ಮೇಲೆ ನೀವು ಈ ಥರ ಎಕ್ಸಾಮಲ್ಲಿ ರೌಂಡ್ ಅಪ್ ಮಾಡ್ಕೋಬೇಕು. ಆವಾಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಯಾಕಂದರೆ ಎಕ್ಸಾಮ್ ಬಾಯ್ದ ದೃಷ್ಟಿಯಿಂದ ನಾವಲ್ಲಿ ಸರಿಯಾಗಿದೆ ಅಂತ ಹೋಲಿಕೆ ಮಾಡ್ಕೊತೀವಿ. ಆವಾಗ ಇಲ್ಲಿ ಯಾವುದೋ ಒಂದು ನೋಡಿದ ತಕ್ಷಣ ಪ್ರೇಮಕವಿ KS ನರಸಿಂಹಸ್ವಾಮಿ ಅಂದ ತಕ್ಷಣ ಫಸ್ಟ್ ಆಪ್ಷನ್ನೇ ಸರಿ ಇದೆ ಅಂತ ಹೇಳ್ಬಿಟ್ಟು ಟಿಕ್ ಹಾಕೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಯಾರು ಆ ಥರ ಮಾಡಿಬಿಡಿ. ಈ ಥರ ಪ್ರಶ್ನೆಗಳು ಕೇಳಿದಾಗ ಏನು ಕೊಟ್ಟಿದ್ರೆ ಅನ್ನೋದ್ರ ಮೇಲೆ ಈ ಥರ ರೌಂಡ್ ಅಪ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಕನ್ಫ್ಯೂಷನ್ ಆಗೋದಿಲ್ಲ. ಯಾಕಂದರೆ ಒಂದೊಂದು ಮಾರ್ಕ್ಸು ಸಹ ಇಂಪಾರ್ಟೆಂಟು, ಕಾಂಪಿಟೇಷನ್ ಜಾಸ್ತಿ ಇದೆ. ಈ ಪ್ರಶ್ನೆ ನೋಡೋದಾದರೆ ಇವುಗಳಲ್ಲಿ ಯಾವುದು ತಪ್ಪಾಗಿ ಹೋಲಿಕೆ ಆಗಿದೆ ಅನ್ನೋದನ್ನ ನೋಡ್ತಾ ಬರೋಣ. ಪ್ರೇಮಕವಿ ಅಂದರೆ KS ನರಸಿಂಹಸ್ವಾಮಿ ಅವರಿಗೆ ಕರಿತೀವಿ. ಇವ್ರನ್ನ ನಾವು KSN ಅಂತಲೂ ಕರೀತಾರೆ, ನೆನಪಲ್ಲಿ ಇಟ್ಕೋಬೇಕು. ಇದ್ರ ಫುಲ್ ಫಾರ್ಮ್ ಕೇಳಿದರೆ ಇದು ಉತ್ತರ ಆಗಿರುತ್ತೆ. ಇನ್ನು ಕನ್ನಡದ ದಾಸಯ್ಯ ಶಾಂತಕವಿ ಅಂತ ಕರಿತೀವಿ. ಅಭಿನವ ಪಂಪ 2ನೇ ನಾಗವರ್ಮ ಅಂತ ಕೊಟ್ಟಿದ್ದಾರೆ, ಇದು ತಪ್ಪಾಗಿರುತ್ತೆ. ಕಾದಂಬರಿಯ ಪಿತಾಮಹ ಗಳಗನಾಥ, ಇದು ಸಹ ಸರಿ ಉತ್ತರ ಆಗಿರುತ್ತೆ. ನೋಡಿ, ಇಲ್ಲಿ ಅಭಿನವ ಪಂಪ ಅಂತ ನಾವು ಯಾರನ್ನು ಕರಿತೀವಿ ಅಂದರೆ ನಾಗಚಂದ್ರ ಅವರನ್ನು ಕರಿತೀವಿ. ಇದು ಸಹ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, ನೆನಪಲ್ಲಿರಬೇಕು. ನಮ್ಮ ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ, ದ ಮೋಸ್ಟ್ ವೆರಿ 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 ಇಂಪಾರ್ಟೆಂಟ್ ಪ್ರಶ್ನೆ ಇದಾಗಿರುತ್ತೆ. ಕರ್ನಾಟಕ ಶಾಸನಗಳ ಪಿತಾಮಹ ಅಂತ ನಾವು ಯಾರನ್ನು ಕರಿತೀವಿ ಅನ್ನೋದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ ಸ್ನೇಹಿತರೆ. ಇದಕ್ಕೆ ಸರಿ ಉತ್ತರ ಬಂದು ನಮಗೆ ಈ
BL ರೈಸ್ ಅವರಾಗಿರ್ತಾರೆ. ಇವರು ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರಿತೀವಿ. ಇನ್ನು ಮಿಕ್ಕಿದ ಆಪ್ಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಅತಿ ಹೆಚ್ಚು ಶಾಸನಗಳನ್ನು ಪತ್ತೆ ಹಚ್ಚಿರ್ತಾರೆ. ಹಾಗಾಗಿ BL ರೈಸ್ ಅವ್ರನ್ನ ಆ ಥರ ಕರಿತೀವಿ ಸ್ನೇಹಿತರೆ. ಇಲ್ಲಿ MH ಕೃಷ್ಣ ಅಂತ ಇದ್ದಾರೆ ನೋಡಿ, ಇವ್ರ ಬಗ್ಗೆ ನೀವು ಆಲ್ರೆಡಿ ನಾನು ಶಾಸನಗಳು ಅಂತ ಬಂದಾಗ ಇವ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಯಾಕಂದರೆ ಹಲ್ಮಿಡಿ ಶಾಸನವನ್ನು ಮೊದಲು ಓದಿದವರು ಯಾರು ಅಂತ ಕೇಳಿದರೆ ಅದು MH ಕೃಷ್ಣ ಅವರಾಗಿರ್ತಾರೆ. ಇನ್ನು EP ರೈಸ್ ಅವ್ರ ಬಗ್ಗೆ ಯಾವಾಗಲೂ ಒಂದೇ ಪ್ರಶ್ನೆ ಕೇಳ್ತಾರೆ, ಎ ಹಿಸ್ಟರಿ ಆಫ್ ಕನ್ನಡ ಲಿಟ್ರೇಚರ್ ಎಂಬ ಪುಸ್ತಕವನ್ನು ಬರೆದವರು ಯಾರು ಅಂತ ಪ್ರಶ್ನೆ ಆಗಿದೆ. ಅದು EP ರೈಸ್ ಅವರಾಗಿರ್ತಾರೆ, ನೆನಪಲ್ಲಿರ್ಬೇಕು. ಇನ್ನು R ನರಸಿಂಹಾಚಾರ್ಯ ಇವ್ರ ಬಗ್ಗೆ ಏನು ಕರ್ನಾಟಕದ ವಿಚಕ್ಷಣ ಪಲಕ್ಷಣ ಅಂತ ಕರೀತಾರೆ ಇವ್ರನ್ನ. ನಂತರ ಇಲ್ಲಿ ನಮಗೆ R ನರಸಿಂಹಾಚಾರ್ಯಗಿಂತ DL ನರಸಿಂಹಾಚಾರ್ಯ ಅವರು ಇಂಪಾರ್ಟೆಂಟು. DL ನರಸಿಂಹಾಚಾರ್ಯ ಅವ್ರನ್ನ ನಾವೇನಂತ ಕರಿತೀವಿ ಅಂದರೆ ಚಲಿಸುವ ನಿಘಂಟು ಅಂತ ಕರಿತೀವಿ. ಇದನ್ನು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇವು 3 ಅಂಶಗಳನ್ನು ನೀವು ಕಂಪಲ್ಸರಿ ತಿಳ್ಕೊಂಡಿರಿ, ಒಂದಲ್ಲ ಒಂದು ಎಕ್ಸಾಮಲ್ಲಿ ಈ ಕ್ವಶನ್ ಕೇಳ್ತಾರೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಇವ್ರು ನೋಡಿ R ನರಸಿಂಹಾಚಾರ್ಯ ಅಂತ ಹೇಳಿದ್ನಲ್ಲ, ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ ನಾನು ಏನು ಹೇಳಿದೆ ಅಂತ. ಇಲ್ಲಿ ಪ್ರಾಕ್ತನ ವಿಮರ್ಶೆ ವಿಚಕ್ಷಣ ಎಂಬ ಇದಕ್ಕೆ ಇವರು ಪ್ರಸಿದ್ಧಿ ಆಗಿರ್ತಾರೆ, ನೆನ್ಪಿಟ್ಕೋಬೇಕು. ಇವ್ರ ಮೇಲೂ ಸಹ ಪ್ರಶ್ನೆ ಆಗಿದೆ. ಇನ್ನು DL ನರಸಿಂಹಾಚಾರ್ಯನ ನಾವು ಚಲಿಸುವ ನಿಘಂಟು ಅಂತ ಕರಿತೀವಿ. ಇಷ್ಟು ಅಂಶಗಳನ್ನು ನೀವು ಕಂಪಲ್ಸರಿ ತಿಳ್ಕೊಂಡಿರ್ಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ, ಕನ್ನಡದ ಸರ್ವಜ್ಞ ಎಂದು ನಾವು ಯಾರನ್ನು ಕರೆಯುತ್ತೇವೆ? ನೋಡಿ, ಸರ್ವಜ್ಞನ ಬಗ್ಗೆ ಎಲ್ಲರೂ ಸಹ ಓದಿರ್ತೀರ. ಅದರಲ್ಲೂ ನಾವು ಕನ್ನಡದ ಸರ್ವಜ್ಞ ಅಂತ ಯಾರನ್ನು ಕರಿತೀವಿ ಅನ್ನೋದ್ರ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಅದಕ್ಕೆ ಸರಿ ಉತ್ತರ ಬಂದು DVG ಅವರಿಗೆ ನಾವು ಕನ್ನಡದ ಸರ್ವಜ್ಞ ಅಂತ ಕರಿತಾ ಬರ್ತೀವಿ. ಇನ್ನು ಈ ಆನಾಕ್ರು ಅಂತ ಇರ್ತಾರಲ್ಲ, ಇವರಿಗೆ ಕಾದಂಬರಿಯ ಸಾರ್ವಭೌಮ ಅಂತ ಕರೀತಾರೆ. ಕಾದಂಬರಿಯ ಸಾರ್ವಭೌಮ ಅಂತ ಯಾರನ್ನು ಕರಿತೀವಿ ಅಂದರೆ ಆನಾಕ್ರು ಅವರನ್ನು ಕರಿತೀವಿ. ಇನ್ನು KS ಆಲ್ರೆಡಿ ಹೇಳಿದೆ, KS ನರಸಿಂಹಸ್ವಾಮಿ ಅಂತ, ಇವರಿಗೆ ನಾವು ಪ್ರೇಮ ಕವಿ ಅಂತ ಕರಿತೀವಿ. ಇನ್ನು ಈ ಮಾಸ್ತಿ ಅವರಿಗೆ ಎಲ್ಲರೂ ಸಹ ಗೊತ್ತಿರುತ್ತೆ, ಮಾಸ್ತಿ ಕನ್ನಡದ ಆಸ್ತಿ ಅಂತ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇವರನ್ನು ಸಣ್ಣ ಕಥೆಗಳ ಜನಕ ಅಂತಲೂ ಸಹ ಕರೀತಾರೆ. ಇದೂ ಇಂಪಾರ್ಟೆಂಟು, ಇವೆಲ್ಲವೂ ಸಹ ಎಕ್ಸಾಮಲ್ಲಿ ಪ್ರಶ್ನೆಗಳಾಗಿರೋವಂಥದ್ದೇ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ, ಕವಿ ರತ್ನಾತ್ರೇಯರು ಯಾರು? ಕವಿ ರತ್ನಾತ್ರೇಯರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿ ಉತ್ತರ ಬಂದು ಪಂಪ ಪೊನ್ನ ರನ್ನ ಆಗಿರ್ತಾರೆ, ನೆನಪಲ್ಲಿರಬೇಕು. ಪಂಪ ಪೊನ್ನ ರನ್ನ ಆಗಿರ್ತಾರೆ. ಇನ್ನು ಪೊನ್ನ ರನ್ನ ಜನ್ನ ಇದ್ದಾರಲ್ಲ, ಇವರು ಕವಿ ಚಕ್ರವರ್ತಿಗಳು. ಇಲ್ಲಿ ಎಕ್ಸಾಮಲ್ಲಿ ಯಾರು ಕನ್ಫ್ಯೂಷನ್ ಆಗಬಾರ್ದು. ಕವಿ ರತ್ನಾತ್ರೇಯರು ಇವರಾಗಿರ್ತಾರೆ, ಪಂಪ ಪೊನ್ನ ರನ್ನ ಜನ್ನ ಕವಿ ಚಕ್ರವರ್ತಿಗಳಾಗಿರ್ತಾರೆ. ಈ ಕವಿ ರತ್ನಾತ್ರೇಯಲ್ಲಿ ಮೊದಲಿಗರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ, ಪಂಪ ಆಗಿರ್ತಾನೆ. ಕವಿ ಚಕ್ರವರ್ತಿಗಳಲ್ಲಿ ಮೊದಲು ಯಾರು ಅಂತ ಕೇಳ್ತಾರೆ, ಪೊನ್ನ ಆಗಿರ್ತಾರೆ. ಇಲ್ಲೂ ಸಹ ಎಕ್ಸಾಮಲ್ಲಿ ಬೇರೆ ಬೇರೆ ಥರ ಪ್ರಶ್ನೆಗಳು ಕೇಳ್ತಾರೆ, ನೆನ್ಪಿಟ್ಕೋಬೇಕು. ನೋಡಿ, ಇಲ್ಲಿ ಪೊನ್ನಗೆ ನಾವು ಪಪ್ಪೋರ ಅಂತ ನೆನ್ಪಿಟ್ಕೊಳ್ಳಿ, ಪಂಪ ಪೊನ್ನ ರನ್ನ ಆಗಿರ್ತಾರೆ. ಇಲ್ಲಿ ಜಪೋರ ಅಂತ ನೆನ್ಪಿಟ್ಕೊಳ್ಳಿ, ಜನ್ನ ಪೊನ್ನ ರನ್ನ ಆಗಿರ್ತಾರೆ. ಇಲ್ಲಿ ಯಾವುದೇ ಥರ ನೀವು ಗೊಂದಲಕ್ಕೆ ಈಡಾಗಬಾರ್ದು. ಇನ್ನು ಇವರು ಬರೆದಂತಹ ಕೃತಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಳೆದ ಕ್ಲಾಸಲ್ಲಿ ನಾನು ಮೊದಲನೇ ಕ್ಲಾಸಲ್ಲಿ ತಿಳಿಸ್ಕೊಟ್ಟಿದ್ದೆ, ಅದ್ರ ಬಗ್ಗೆ ಅಧ್ಯಯನ ನಡೆಸಿ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ, ಕುವೆಂಪು ಅವರಿಗೆ ರಾಷ್ಟ್ರಕವಿ ಬಿರುದು ದೊರೆತ ವರ್ಷ ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, 57, 64, 69, 74 ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿ ಉತ್ತರ ಬಂದು 1964ರಲ್ಲಿ ಇವರಿಗೆ ರಾಷ್ಟ್ರಕವಿ ಬಿರುದು ದೊರಕಿದೆ ಸ್ನೇಹಿತರೆ. ಹಾಗಾದರೆ ಎಷ್ಟು ಜನಕ್ಕೆ ರಾಷ್ಟ್ರಕವಿ ಇದೆ ಅಂದರೆ 3 ಜನಕ್ಕೆ ರಾಷ್ಟ್ರಕವಿ ಬಿರುದನ್ನು ಕೊಟ್ಟಿದ್ದೀವಿ. ಗೋವಿಂದ ಪೈ ಅವರಾಗಿರ್ಬೋದು, ಕುವೆಂಪು ಆಗಿರ್ಬೋದು, ನಂತರ ಶಿವ ರುದ್ರಪ್ಪ ಆಗಿರ್ಬೋದು. ಇವರಿಗೆ 1949, ಇವರಿಗೆ 1964, ಇವರಿಗೆ 2006ರಲ್ಲಿ ಈ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಇನ್ನು ಇದರಲ್ಲಿ ನಿಮಗೆ ಗೋವಿಂದ ಪೈ ಅವರಿಗೆ ಯಾವ ಒಂದು ವಿಶ್ವವಿದ್ಯಾಲಯ ರಾಷ್ಟ್ರಕವಿ ಬಿರುದನ್ನು ಕೊಡ್ತು ಅಂತ ಕೇಳ್ತಾರೆ, ಮದ್ರಾಸ್ ವಿಶ್ವವಿದ್ಯಾಲಯ ಆಗಿರುತ್ತೆ. ಇದನ್ನು ಸಹ ನಮಗೆ ತುಂಬಾ ಇಂಪಾರ್ಟೆಂಟು, ನೆನಪಲ್ಲಿ ಇರಬೇಕು. ಇನ್ನು ಕುವೆಂಪು ಅವರಂತ ಬಂದಾಗ ಇವ್ರ ಬಗ್ಗೆ ಇನ್ನೂ ಯಾವೆಲ್ಲ ವರ್ಷಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕಂದ್ರೆ, ಇವರಿಗೆ ಪಂಪ ಪ್ರಶಸ್ತಿ, ಕುವೆಂಪು ಅವರಿಗೆ ಪಂಪ ಪ್ರಶಸ್ತಿ ದೊರೆತ ವರ್ಷ 1987. ಪದ್ಮ ವಿಭೂಷಣ ಪ್ರಶಸ್ತಿ ದೊರೆತ ವರ್ಷ 1988. ಕರ್ನಾಟಕ ರತ್ನ ಪ್ರಶಸ್ತಿ ದೊರೆತ ವರ್ಷ 1992 ಆಗಿರುತ್ತೆ. ಇವ್ರ ಬಗ್ಗೆ ಇಷ್ಟು ಇಯರ್ಗಳನ್ನು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ, ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ತುಂಬಾ ಇಂಪಾರ್ಟೆಂಟು.
ಈ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಯಾರು ಅಂತ ಕೇಳಿದರೆ ಸರಿ ಉತ್ತರ ಪುರಂದರದಾಸರು ಮತ್ತು ಕನಕದಾಸರು ಆಗಿರುತ್ತೆ ಸ್ನೇಹಿತರೆ. ಇದನ್ನು ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಸಿಂಪಲ್, ಹಿಂದಿಲಿ ಮೂವಿ ಇದೆಯಲ್ಲ PK ಅಂತ, ಹಂಗೆ ನೆನ್ಪಿಟ್ಕೊಳ್ಳಿ. ಪುರಂದರದಾಸರು ಮತ್ತು ಕನಕದಾಸರಾಗಿರ್ತಾರೆ. ಇವರು ಪುರಂದರದಾಸರು, ಕನಕದಾಸರು ತುಂಬ ಪ್ರಸಿದ್ಧವಾದಂತಹ ಕೀರ್ತನಕಾರರಾಗಿರ್ತಾರೆ. ಇವರು ಬರೆದಂತಹ ಕೀರ್ತನೆಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ. ಅವುಗಳ ಬಗ್ಗೆಯೂ ಸಹ ನೀವು ಓದ್ಕೊಂಡಿರ್ಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಸಹ ಇವತ್ತಿನ ಒಂದು ಟಾಪಿಕ್ನಲ್ಲಿ ಈ ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಯಾರು ಅನ್ನೋದನ್ನ ನೀವು ಕಂಪಲ್ಸರಿ ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋಣ. ಅಯವದನ ಎಂಬುದು ಈ ಕೆಳಗಿನ ಯಾರ ಅಂಕಿತ ನಾಮವಾಗಿದೆ? ನೋಡಿ, ಇಲ್ಲಿ ಅಂಕಿತ ನಾಮಗಳ ಮೇಲೂ ಸಹ ನಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಬರ್ತಾರೆ. ಅದರಲ್ಲಿ ಈ ಅಯವದನ ಎಂಬುದು ಯಾರ ಅಂಕಿತ ನಾಮವಾಗಿದೆ ಅಂತ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ಸರಿ ಉತ್ತರ ಬಂದು ಶ್ರೀ ವಾದಿರಾಜರು ಆಗಿರ್ತಾರೆ. ತುಂಬ ಇಂಪಾರ್ಟೆಂಟು. ತದನಂತರ ಇದರಲ್ಲಿ ಮಿಕ್ಕಿದಂತಹ 3 ಜನರ ಅಂಕಿತ ನಾಮಗಳು ಏನಿದ್ವು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳೋದಾದರೆ, ಮೊದಲನೇದಾಗಿ ನಿಮಗೆ ಈ ಶ್ರೀಪಾದರಾಯರಿಗೆ ರಂಗವಿಠಲ ಎಂಬ ಅಂಕಿತ ನಾಮವಿತ್ತು. ತದನಂತರ ಶ್ರೀ ನರಹರಿ ತೀರ್ಥ ಅವರಿಗೆ ಶ್ರೀ ರಘುಪತಿ ಎಂಬ ಅಂಕಿತ ನಾಮವನ್ನು ಹೊಂದಿದ್ದರು. ಇನ್ನು ಶ್ರೀ ವಿಜಯದಾಸರಿಗೆ ಅಯವದನ ವಿಠಲ. ಇಲ್ಲಿ ಇಂಪಾರ್ಟೆಂಟು, ಕನ್ಫ್ಯೂಷನ್ ಆಗಬಾರ್ದು. ಬರೀ ಅಯವದನ ಅಂತ ಬಂದರೆ ವಾದಿರಾಜರು, ಅಯವದನ ವಿಠಲ ಅಂತ ಬಂದರೆ ವಿಜಯದಾಸರು, ಶ್ರೀ ರಘುಪತಿ ಅಂತ ಬಂದರೆ ನರಹರಿ ತೀರ್ಥರು, ರಂಗವಿಠಲ ಅಂದರೆ ಶ್ರೀ ಪಾದರಾಯರು. ಈ ನರಹರಿ ತೀರ್ಥರ ಬಗ್ಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಇವರು ಮೊದಲ ಕೀರ್ತನಕಾರರಾಗಿರ್ತಾರೆ. ಮೊದಲ ಕೀರ್ತನಕಾರ ಯಾರು ಅಂತ ಕೇಳಿದರೆ ಶ್ರೀ ನರಹರಿ ತೀರ್ಥರು. ಇನ್ನು ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿರುವ ಕನ್ನಡಿಗ ಆಗಿರುವಂತಹ ಶೇಷಣ್ಣ ಈ ಕೆಳಗಿನ ಯಾವ ವಾದ್ಯದಲ್ಲಿ ಪ್ರಸಿದ್ಧಿ ಹೊಂದಿದ್ದಾರೆ? ನೋಡಿ, ನಮಗೆ ಕರ್ನಾಟಕದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಹೊಂದಿರ್ತಾರೆ. ಅವರು ಯಾವ ಒಂದು ವಾದ್ಯದಲ್ಲಿ ಪ್ರಸಿದ್ಧಿ ಹೊಂದಿದ್ರು ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕಾಗುತ್ತೆ. ಅದರಲ್ಲಿ ವೀಣೆ, ಶೇಷಣ್ಣನವರು ವೀಣೆಗೆ ಪ್ರಸಿದ್ಧಿ ಪಡೆದಂತಹ ಒಬ್ಬ ವ್ಯಕ್ತಿಯಾಗಿರ್ತಾರೆ. ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಬರೋದಾದರೆ, ಅರುಣೋದಯ ಎಂಬ ಪತ್ರಿಕೆಯ ಸಂಸ್ಥಾಪಕರು ಯಾರು? ಪತ್ರಿಕೆಗಳ ಮೇಲೂ ಪ್ರಶ್ನೆಗಳು ಕೇಳೋ ಚಾನ್ಸಸ್ ತುಂಬ ಇರುತ್ತೆ, ಹಾಗಾಗಿ ಈ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ ನಾನು. ಅರುಣೋದಯ ಪತ್ರಿಕೆ ಬರೆದೋರು ಯಾರು ಅಂತ ಕೇಳಿದೆ, ಅಥವಾ ಹೊರಡಿಸಿದವರು ಯಾರು, ಅಥವಾ ಸಂಪಾದಕರು ಅಥವಾ ಸಂಸ್ಥಾಪಕರು ಯಾರು ಅಂತ ಪ್ರಶ್ನೆ ಕೇಳಿದರೆ ಸರಿ ಉತ್ತರ BL ರೈಸ್ ಆಗಿರುತ್ತೆ. ಇನ್ನು BL ರೈಸ್ ಅವರಿಗೆ ನಾವು ಶಾಸನಗಳ ಪಿತಾಮಹ ಅಂತಲೂ ಕರಿತೀವಿ ಅಂತಲೂ ಸಹ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ, ಹಾಗಾಗಿ ಅವರು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಭಾರತದಲ್ಲಿ ಶಾಸನಗಳ ಪಿತಾಮಹ ಅಥವಾ ಸ್ವಕಥನಕಾರ, ಶಾಸನಗಳ ಪಿತಾಮಹ ಅಂತ ನಾವು ಈ ಸಮುದ್ರಗುಪ್ತನನ್ನು ಕರಿತೀವಿ ಸ್ನೇಹಿತರೆ. ಯಾಕಂದರೆ ಅವರು ಅದು ಸಮುದ್ರಗುಪ್ತ ಅಲ್ಲ, ಅಶೋಕನನ್ನು ಕರಿತೀವಿ. ಯಾಕಂದರೆ ಅಶೋಕ ತುಂಬ ಶಾಸನಗಳನ್ನು ಇನ್ನು ವಿವಿಧ ಲಿಪಿಗಳಲ್ಲಿ ಹೊರಡಿಸಿರ್ತಾರೆ. ಹಾಗಾಗಿ ನಾವು ಅಶೋಕನನ್ನು ಸ್ವಕಥನಕಾರ, ಶಾಸನಗಳ ಪಿತಾಮಹ ಅಂತಲೂ ಸಹ ಕರಿತೀವಿ. ಇದೊಂದು ಅಪ್ಡೇಟ್ ಮಾಡ್ಕೊಳ್ಳಿ ಅದ್ರ ಜೊತೆ. ಇನ್ನು ಮಿಕ್ಕಿದಲ್ಲಿ ಈ ಪತ್ರಿಕೆಗಳನ್ನು ಹೊರಡಿಸದಲ್ಲಿ BL ರೈಸ್ ಅರುಣೋದಯ ಎಂಬ ಪತ್ರಿಕೆಯನ್ನು ಹೊರಡಿಸ್ತಾರೆ. ತದನಂತರ ನಮಗೆ ಈ ಆಲೂರು ವೆಂಕಟರಾಯರ ಬಗ್ಗೆ ಎಲ್ಲರೂ ಸಹ ಇತಿಹಾಸದಲ್ಲಿ ಓದಿರ್ತೀರ. ಇವರು ಸಹ ಅಷ್ಟೇ ವಾಗ್ಭೂಷಣ ಎಂಬ ಪತ್ರಿಕೆಯನ್ನು ಹೊರಡಿಸಿರ್ತಾರೆ. ತದನಂತರ ಜಯ ಕರ್ನಾಟಕ, ನಂತರ ಕನ್ನಡಿಗ ಎಂಬ ಪತ್ರಿಕೆಗಳನ್ನು ಇವರು ಹೊರಡಿಸಿರ್ತಾರೆ. ಅವು ಇಂಪಾರ್ಟೆಂಟ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ನಾವು ಎಷ್ಟರಲ್ಲಿ ಹೊರಡಿಸಲಾಗಿತ್ತು? ಇದನ್ನು ಸಹ ನಮಗೆ ಎಕ್ಸಾಮಲ್ಲಿ ತುಂಬ ಸಲ ಕ್ವಶನ್ಸ್ ಕೇಳ್ತಾರೆ. ಈ ಮಂಗಳೂರು ಸಮಾಚಾರ ಪತ್ರಿಕೆಯನ್ನು ನಾವು ಹೊರಡಿಸಿದ್ದು 1843ರಲ್ಲಿ. ಹೊರಡಿಸಿದಂತಹ ವ್ಯಕ್ತಿ ಬಂದು ಹರ್ಮನ್ ಮೋಗ್ಲಿಂಗ್ ಅವರಾಗಿರ್ತಾರೆ. ಇದನ್ನು ಸಹ ನೀವು ನೆನಪಲ್ಲಿರಬೇಕು. ಇದ್ರ ಮೇಲೂ ಸಹ ಪ್ರಶ್ನೆಯನ್ನು ಕೇಳ್ತಾ ಬರ್ತಾರೆ ಸ್ನೇಹಿತರೆ. ಇನ್ನು ಪತ್ರಿಕೆಗಳು ಅಂತ ಬಂದಾಗ ಯಾವುದ್ರ ಬಗ್ಗೆ ನೀವು ತಿಳ್ಕೊಂಡಿರಬೇಕು? ಮೊದಲನೇದು ಇದಂತ ನಿಮಗೆ ಗೊತ್ತಾಯಿತು. ತದನಂತರ ನಮಗೆ ಈ ಕನ್ನಡದ ಮೊದಲ ದಿನಪತ್ರಿಕೆ ಯಾವುದು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಸೂರ್ಯೋದಯ ಪ್ರಕಾಶಿಕ ಕನ್ನಡದ ಮೊದಲ ದಿನಪತ್ರಿಕೆ ಆಗಿರುತ್ತೆ. ಮತ್ತು ಕನ್ನಡದ ಮೊದಲ ವಾರಪತ್ರಿಕೆ ಯಾವುದು ಅಂತ ಕೇಳಿದರೆ ನಿಮಗೆ ಸುಬುದ್ಧಿ ಪ್ರಕಾಶ ಎಂಬುದು ಕನ್ನಡದ ಮೊದಲ ವಾರಪತ್ರಿಕೆ ಆಗಿರುತ್ತೆ. 3 ಅಂಶಗಳನ್ನು ನೀವು ನೆನಪಲ್ಲಿಟ್ಟಿರಬೇಕಾಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾರು ಕನ್ನಡದ ರಾಷ್ಟ್ರಕವಿ ಅಲ್ಲ? ಟೋಟಲ್ ಕನ್ನಡದಲ್ಲಿ 3 ಜನ ರಾಷ್ಟ್ರಕವಿ ಇದ್ದಾರೆ. ಆಲ್ರೆಡಿ ಹೇಳಿದೆ ನಿಮಗೆ, ಕುವೆಂಪು, ಶಿವರುದ್ರಪ್ಪ, ಗೋವಿಂದಪ್ಪಯ್ಯ ಅವರು. ಈ ಶಿವರಾಮ್ ಕಾರಂತರವರು ಯಾವುದೇ ಥರ ಕನ್ನಡದ ರಾಷ್ಟ್ರಕವಿ ಬಿರುದು ದೊರೆತಿಲ್ಲ. ಇವರಿಗೆ ಕಡಲ ತೀರ ಭಾರ್ಗವ ಎಂಬ ಬಿರುದಿದೆ. ಅದನ್ನು ಸಹ ಎಕ್ಸಾಮಲ್ಲಿ ತುಂಬ ಸಲ ಕ್ವಶನ್ ಕೇಳಿದ್ದಾನೆ, ನೆನ್ಪಿಡ್ಬೇಕು. ಕಡಲ ತೀರ ಭಾರ್ಗವ ಯಾರು ಅಂತ ಕೇಳಿದರೆ ಶಿವರಾಮ್ ಕಾರಂತರು ಆಗಿರ್ತಾರೆ. ಇನ್ನು ಗೋವಿಂದಪ್ಪಯ್ಯ ಅವರ ಪ್ರಮುಖ ಕೃತಿ ಬಂದು ತಾಯಿ ಆಗಿರುತ್ತೆ. ತಾಯಿ ಯಾರ ಪ್ರಮುಖ ಕೃತಿಯಾಗಿದೆ ಅಂದರೆ ಗೋವಿಂದಪ್ಪಯ್ಯ ಅವರಾಗಿರ್ತಾರೆ. ಇನ್ನು ಕುವೆಂಪು ಅವ್ರ ಬಗ್ಗೆ ನೀವೆಲ್ಲನೂ ಸಹ ತಿಳ್ಕೊಂಡಿರ್ತೀರ. ಮುಂದಿನ ಕ್ಲಾಸಲ್ಲಿ ಯಾವುದಾದ್ರೂ ಪ್ರಶ್ನೆ ಬಂದರೆ
ಕೃತಿಗಳು ಅಂತ ಅವಾಗ ಅಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ನಿಮಗೆ. ಮತ್ತು ಇವರಿಗೆ ದೊರೆತಂತಹ ವರ್ಷಗಳನ್ನು ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕಂದ್ರೆ ರಾಷ್ಟ್ರಕವಿ ಬಿರುದು ಯಾವಾಗ ಇವರಿಗೆ ಸಿಕ್ಕಿತ್ತು ಅನ್ನೋದು ವರ್ಷವೂ ಸಹ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಸಂಜೆಗಣ್ಣಿನ ಹಿನ್ನೋಟ. ಸಂಜೆಗಣ್ಣಿನ ಹಿನ್ನೋಟ ಎಂಬುದು ಯಾರ ಆತ್ಮಕಥೆಯಾಗಿದೆ? ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಈ ಥರ ಪ್ರಶ್ನೆಗಳು ಕೇಳೋ ಚಾನ್ಸಸ್ ತುಂಬಾ ಇರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಎನ್ ಮೂರ್ತಿರಾವ್ ಆಗಿರುತ್ತದೆ. ಸಂಜೆಗಣ್ಣಿನ ಹಿನ್ನೋಟ ಎಂಬುದು ಎನ್ ಮೂರ್ತಿರಾವ್ ಅವರ ಆತ್ಮಕಥೆ ಆಗಿರುತ್ತೆ. ಇನ್ನು ನಮಗೆ ಇಲ್ಲಿ ಆಪ್ಷನ್ ಅಂತ ನೋಡ್ತಾ ಬಂದರೆ ದೇವರೇಗೌಡ ಅವರು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಇವರು ಬರೆದಂತಹ ಹೋರಾಟದ ಬದುಕು ಇವರ ಆತ್ಮಕಥೆಯಾಗಿದೆ. ಇನ್ನು ತಾರಾಸು ಅವ್ರ ಬಗ್ಗೆ ನೋಡಿದಾಗ ಹಿಂತಿರುಗಿ ನೋಡಿದಾಗ ಇವರ ಆತ್ಮಕಥೆಯ ಆಗಿರುತ್ತೆ. ಹಿಂತಿರುಗಿ ನೋಡಿದಾಗ ಎಂಬುದು ಇವರ ಆತ್ಮಕಥೆ ಆಗಿರುತ್ತೆ. ಇನ್ನು ಸಿದ್ದಯ್ಯ ಪುರಾಣಿಕ ಇವರೇನು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ತಿಳ್ಕೊಳ್ಳಿ. ನನ್ನ ನಿನ್ನೊಡನೆ ಕಣ್ಣ ಮುಚ್ಚಾಲೆ ಎಂಬುದು ಇವರ ಆತ್ಮಕಥೆಯಾಗಿರುತ್ತೆ. ಇಷ್ಟು ಸಹ ಇವರ ಇಲ್ಲಿ ಕೊಟ್ಟಿರುವಂಥ 4 ವ್ಯಕ್ತಿಗಳ ಆತ್ಮಕಥೆಗಳಾಗಿರ್ತವೆ. ಆತ್ಮಕಥೆಗಳು ಅಂತ ಬಂದಾಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಕವಿಗಳ ಮೋಸ್ಟ್ ಇಂಪಾರ್ಟೆಂಟ್ ಯಾರೆಲ್ಲ ಫೇಮಸ್ ಇದ್ದಾರೆ ಅವರೆಲ್ಲ ಕವಿಗಳ ಆತ್ಮಕಥೆಗಳನ್ನು ನೀವು ತಿಳ್ಕೊಂಡಿರಬೇಕಾಗುತ್ತೆ. ನೆಕ್ಸ್ಟ್ ಇವತ್ತಿನ ಟಾಪ್ ಪ್ರಶ್ನೆ ಬಂದು ಅಂದರೆ ಒಂದನೇ ಪ್ರಶ್ನೆಯಾಗಿ, ಇರಿವ ಬೇಡಿಂಗ ಸತ್ಯಾಶ್ರಯನು ಈ ಕೆಳಗಿನ ಯಾವ ಕವಿಗೆ ಆಶ್ರಯವನ್ನು ನೀಡಿದ್ದಾನೆ? ಇಷ್ಟು ಜನದಲ್ಲಿ ಯಾರು ಇರಿವ ಬೇಡಿಂಗನಿಂದ ಆಶ್ರಯವನ್ನು ಪಡೆದಿದ್ದಾರೋ ಅನ್ನೋದಕ್ಕೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಅದಕ್ಕೆ ಸರಿ ಉತ್ತರವನ್ನು ನಾನು ನಾಳೆ ಕ್ಲಾಸಲ್ಲಿ ಇಲ್ಲಿಂದ ಕ್ವಶನ್ನ ಕಂಟಿನ್ಯೂ ಮಾಡ್ತಾ ಬರ್ತೀನಿ. ಇವತ್ತಿನ ಕ್ಲಾಸಸ್ ಇಷ್ಟ ಆಗಿರುತ್ತೆ ಸ್ನೇಹಿತರೆ. ಎಲ್ರಿಗೂ ಸಹ ಧನ್ಯವಾದಗಳು.